ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. 10ನೇ ತಾರೀಕು ಗುರುವಾರ, ರಾಯರ ಆರಾಧನೆಗೆ ಆ ಗುರುವಾರದಿಂದ ಇನ್ನು 9 ವಾರಗಳು ಉಳಿದಿರುತ್ತೆ. ಅಂದರೆ ರಾಯರ ಆರಾಧನೆಗೆ ಸರಿಯಾಗಿ ಮುಗಿಯೋದಿಲ್ಲ. ಆರಾಧನೆಯ ಕಳೆದು ನೆಕ್ಸ್ಟ್ ಗುರುವಾರ ಏನಿದೆ ಅಲ್ಲಿಗೆ 9 ವಾರ ಆಗುತ್ತೆ. ನಾನು ಈ ಹಿಂದೆ ರಾಯರ 11 ಗುರುವಾರದ ವ್ರತ ಆರಾಧನೆಯ ಹಿಂದೆ ಮಾಡುವಂತಹದ್ದು ಹೇಗೆ ಅನ್ನುವಂತಹದ್ದನ್ನು ವಿಡಿಯೋ ಹಾಕಿದ್ದೆ. ಯಾರು ಅದನ್ನು ನೋಡಿ ಮಾಡ್ತಾ ಇದ್ದೀರಾ ಅವರು ಕಂಟಿನ್ಯೂ ಮಾಡಿ. ಯಾರು ಮಾಡ್ತಾ ಇಲ್ಲ ದಯಮಾಡಿ ರಾಯರ ಈ ಸರಳವಾದಂತಹ ಒಂದು 9 ವಾರಗಳ ವ್ರತವನ್ನು ಮಾಡಿ. ಯಾಕೆ ಅಂತಂದರೆ ರಾಯರ ಆರಾಧನೆ ಅನ್ನುವಂತಹದ್ದು ಏನಿದೆ ಇದು ಅಪಾರವಾದಂತಹ ಶಕ್ತಿಶಾಲಿಯ ದಿವಸಗಳು. ಆ 3 ದಿವಸ, ಈ ದಿವಸದ ಈ ಹಿಂದೆ 9 ಗುರುವಾರ ನಾವು ಏನು ರಾಯರ ವ್ರತ ಮಾಡ್ತೀವಿ ಬಹಳ ಒಂದು ಬೇಗ ನಮ್ಮ ಅಭೀಷ್ಟಗಳನ್ನು ಇದು ಈಡೇರಿಸುತ್ತೆ. ಆಮೇಲೆ ರಾಯರ ಅನುಗ್ರಹವನ್ನು ನಮಗೆ ಬೇಗ ತಂದುಕೊಡುತ್ತೆ. ಹೀಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳುವಂತಹದ್ದು, ಗುರುವಾರ ಹೇಗೋ ಪೂಜೆ ಮಾಡ್ತೀರಾ, ಆದರೆ ಈ ವ್ರತ ಅನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಕಷ್ಟಪಟ್ಟು ಮಾಡಿ. ರಾಯರ ಅನುಗ್ರಹ ಬೇಗ ಆಗಿ ನಿಮಗೆ ಜೀವನದಲ್ಲಿ ಬಹಳ ಬೇಗ ಒಳಿತನ್ನು ಕಾಣುವಂತಹದ್ದು. ಗುರುಪೂರ್ಣಿಮೆಯ ಪೂಜೆಯ ಬಗ್ಗೆ ಕೇಳ್ತಾ ಇದ್ದೀರಾ, ಇದು ವ್ರತವನ್ನು ಪ್ರಾರಂಭ ಮಾಡುವಂತಹವರಿಗೆ ಇದನ್ನು ಹೇಳ್ಕೊಡ್ತೀನಿ. ಇಲ್ಲ ನಾವು ವ್ರತ ಮಾಡಲ್ಲ, ಗುರುವಾರ ಹೇಗೆ ಪೂಜೆ ಮಾಡಬೇಕು ಗುರುಪೌರ್ಣಮಿ ದಿನ ಅನ್ನುವಂಥದ್ದಾದರೆ ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಯಾರೆಲ್ಲ ಈ 9 ವಾರಗಳ ಪೂಜೆಯನ್ನು ಹಿಡಿಬೇಕು ಅನ್ನುವಂತಹದ್ದನ್ನು ನೋಡೋದಾದರೆ, ವಿಶೇಷವಾಗಿ ಯಾರೆಲ್ಲ ಮಕ್ಕಳಿಲ್ಲ ಅಂತ ಹೇಳಿ ಕೊರಗ್ತಾ ಇದ್ದೀರಾ, ಅಥವಾ ಗಂಡು ಮಗು ಬೇಕು ಅನ್ನುವಂತಹ ಇಚ್ಛೆ ಇದೆ, ಮದುವೆ ಆಗಿಲ್ಲ ಅಂತ ಹೇಳಿ ಕೊರಗ್ತಾ ಇರುವಂತಹವರು, ಮಕ್ಕಳು ಓದ್ತಿಲ್ಲ ಅವರಿಗೆ ವಿದ್ಯಾಭಿವೃದ್ಧಿ ಬೇಕು ಅನ್ನುವಂಥವರು, ಬಹಳ ಸಾಲ ಮಾಡ್ಕೊಂಡಿದ್ದೀನಿ ಅನ್ನುವಂಥವರು, ಅದರ ಜೊತೆ ಏನೆಲ್ಲ ಹಣಕಾಸಿನ ಸಮಸ್ಯೆ ಮತ್ತು ಇಂಥದ್ದೇ ಅಂತಲ್ಲ ಇನ್ನು ಏನೇನೆಲ್ಲ ನಿಮ್ಮ ಸಮಸ್ಯೆಗಳಿದ್ದರೂ ಅದರ ಜೊತೆಯಲ್ಲಿ ಏನಾದರೂ ಇಷ್ಟಾರ್ಥ ಈಡೇರಿಕೆ ರಾಯರಿಂದ ಆಗಬೇಕು ಅನ್ನುವಂತಹ ಇಚ್ಛೆ ಇರೋರು ಸಹ ಮಾಡ್ಕೋಬಹುದು. ಈ ವ್ರತ ಮಾಡುವಂತಹ ಹೆಣ್ಮಕ್ಳು ಮಧ್ಯೆ ಪೀರಿಯಡ್ಸ್ ಆದರೆ ಬೇರೆಯವರು ಪೂಜೆಯನ್ನು ಮಾಡಬಹುದು ಮನೆಯಲ್ಲಿ. ಅಂದರೆ ಅವರ ಯಜಮಾನರು ಅಥವಾ ಮತ್ತೊಬ್ಬರು ಪೂಜೆಯನ್ನು ಮಾಡಿದ್ರೆ ನಡೆಯುತ್ತೆ. ಈ ವ್ರತಗಳ ಮಧ್ಯೆ ಆದಷ್ಟು ನಾನ್ ವೆಜ್ ಬೇಡ. ಅಂದರೆ ನೀವು ಗುರುವಾರ ಮಾತ್ರ ವ್ರತ ಮಾಡ್ತೀರಾ 9 ದಿವಸ, ಬಹಳ ಬೇಗ ನಮಗೆ ಒಳ್ಳೆಯದಾಗಬೇಕಪ್ಪ, ಸಂಕಲ್ಪಗಳು ಈಡೇರಬೇಕು ಅನ್ನುವಂಥದ್ದಾದರೆ ಈ 9 ಗುರುವಾರಗಳ ಮಧ್ಯೆ ಏನು ಒಂದಷ್ಟು ದಿವಸ ಬರುತ್ತಲ್ವ, ಆ ದಿವಸಗಳಲ್ಲಿ ನಾನ್ ವೆಜ್ ಮಾಡದೇ ಇದ್ದರೆ ಬಹಳ ಒಳ್ಳೆಯದು, ಬೇಗ ನಿಮ್ಮ ಸಂಕಲ್ಪ ಈಡೇರುತ್ತೆ. ಇಲ್ಲ ನಮ್ಮ ಮನೆಯವರ ಸಪೋರ್ಟ್ ಇಲ್ಲ, ಯಜಮಾನರು ಕೇಳಲ್ಲ, ಮಕ್ಕಳು ಕೇಳಲ್ಲ ಅನ್ನುವಂಥದ್ದಾದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದರ ಜೊತೆಗೆ ಈ 9 ಗುರುವಾರಗಳ ಮಧ್ಯೆ ಬರುವಂತಹ ಏಕಾದಶಿ ಇಷ್ಟೆಯಿಂದ ಆಚರಣೆಯನ್ನು ಮಾಡಿ. ಏಕಾದಶಿಯನ್ನು ಈ ವಾರದ ಪೂಜಾ ಸಮಯ ಅನ್ನುವಂತಹದ್ದನ್ನು ನೋಡೋದಾದರೆ ಬೆಳಗ್ಗಿನ ಜಾವ 4:50ರಿಂದ 5:30 ತನಕ ಚೆನ್ನಾಗಿದೆ. ವ್ರತ ಮಾಡುವಂತಹವರು ಈ ಸಮಯದಲ್ಲೇ ದೀಪವನ್ನು ಹಚ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನು ನಿಮಗೆ ಪೂಜೆಯ ವಿಧಾನ ಅಂತ ನೋಡೋದಾದರೆ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವತ್ತಿನ ದಿವಸನೇ ಎದ್ದು ನೆಲ ಒರೆಸ್ಕೊಳ್ಳಿ. ರಾಯರ ಪೂಜೆಗೆ ಖಂಡಿತವಾಗಿ ಹಿಂದಿನ ದಿವಸ ಎಲ್ಲ ನೆಲವನ್ನು ಒರೆಸ್ಕೋಬಾರ್ದು, ರಾಯರು ಒಪ್ಪಲ್ಲ. ಅವತ್ತಿನ ದಿವಸ ಎದ್ದು ಕ್ಲೀನಾಗಿ ನೆಲ ಒರೆಸ್ಕೊಂಡು ದೇವರ ಮನೆ ಕ್ಲೀನ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೊಳ್ಳುವಂತಹದ್ದು. ಇನ್ನು ದೇವ್ರ ಮನೆಯಲ್ಲಿ ಹೇಗೆಲ್ಲ ನೀವು ಅಲಂಕಾರ ಮಾಡ್ಕೋತಿರೋ ಮಾಡ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸಿ ಇಟ್ಕೊಂಡು ರಾಯರ ಫೋಟೋ ಇಡುವಂತಹ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಳಿ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಫಸ್ಟು ಒಂದು ಮಣೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ವಸ್ತ್ರ ಗ್ರಂಥಿಗೆ ಅಂಗಡಿನಲ್ಲಿ ವಸ್ತ್ರ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ. ಇಲ್ಲ ಕೇಸರಿ ಬಣ್ಣದ್ದು ವಸ್ತ್ರನೂ ಸಹ ಸಿಗುತ್ತೆ, ಅಂದರೆ ರಾಯರು ಧಾರಣೆ ಮಾಡ್ತಾರಲ್ಲ ಆ ಬಣ್ಣದ್ದು, ಅದು ಹಾಕಿದ್ರೂ ಶ್ರೇಷ್ಠ. ಆದರೆ ಯಾವ ಕಾರಣಕ್ಕೂ ರಾಯರು ಅಂತಲ್ಲ, ಯಾವುದೇ ದೇವರ ಫೋಟೋ ಕೆಳಗಡೆ ನ್ಯೂಸ್ ಪೇಪರ್ಸನ್ನು ದಯಮಾಡಿ ಬಳಸಬೇಡಿ. ನಾವು ಆ ನ್ಯೂಸ್ ಪೇಪರ್ಸನ್ನು ತಯಾರು ಮಾಡುವಂತಹ ಪ್ರೋಸೆಸ್ಸನ್ನು ನೋಡಿದ್ರೇ 3 ದಿವಸ ಊಟ ಮಾಡಲ್ಲ, ಅಷ್ಟು ಗಲೀಜಿರುತ್ತೆ ನ್ಯೂಸ್ ಪೇಪರ್ಸನ್ನು ತಯಾರು ಮಾಡುವಂತಹ ರೀತಿ. ದಯಮಾಡಿ ನ್ಯೂಸ್ ಪೇಪರ್ಸನ್ನು ದೇವ್ರ ಫೋಟೋ ಕೆಳಗಡೆ ಹಾಕಬೇಡಿ. ದೇವ್ರ ಮನೆಯಲ್ಲಿ ಅತಿ ಹೆಚ್ಚಾಗಿ ಅದರ ಬಳಕೆ ಬೇಡ. ಮಣೆ ಅಥವಾ ವಸ್ತ್ರ ಹಾಕಿ ರಾಯರ ಫೋಟೋವನ್ನು ಇಟ್ಕೊಳ್ಳಿ. ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಹಚ್ಚಿ. ಗಂಧಕ್ಕಿಂತಲೂ ಇನ್ನೂ ಅತಿ ಶ್ರೇಷ್ಠ ಅಂತಂದರೆ ಗೋಪಿ ಚಂದನ ಅಂತ ಹೇಳಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ಏನು ಮಾಡೋದು, ತಗೊಂಡು ಬಂದು ಗಂಧ ತೇಯುವಂತಹ ಕಲ್ಲೇನಿರುತ್ತಲ್ಲ ಅದರ ಮೇಲೇ ತೇದ್ಬಿಟ್ಟು ರಾಯರಿಗೆ ಹಚ್ಚೋವಂತಹದ್ದು. ಮತ್ತು ಮುತ್ತೈದೆಯರು ಇದನ್ನು ಧಾರಣೆ ಮಾಡಿದ್ರೆ ಬಹಳ ಶ್ರೇಷ್ಠ. ಇನ್ನು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ಕೋತೀರಾ. ನೀವು ವ್ರತ ಮಾಡ್ತಾ ಇರೋದ್ರಿಂದ
ರಾಯರ ಫೋಟೋ ಬಲಭಾಗಕ್ಕೆ ಗಣಪತಿಯನ್ನು ಮೊದಲು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿಟ್ಕೊಂಡು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ಅದನ್ನು ತೊಳೆದ್ಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಗಂಧ, ಅರಿಶಿಣ, ಕುಂಕುಮ ಮತ್ತು ಗಣಪತಿಗೆ ಕೆಂಪು ಹೂವು 21 ಗರಿಕೆಯನ್ನು ಇಡುವಂತಹದ್ದು. ಇಲ್ಲ ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂತಂದರೆ ಮನೆಯಲ್ಲಿ ಸಿಗುವಂತಹ ಹೊಸ ಅರಿಶಿಣ ಇರುತ್ತಲ್ಲ ಪ್ಯಾಕೆಟು, ಆ ಅರಿಶಿಣವನ್ನು ನಾವು ಹೊಸ ಅರಿಶಿಣದ ಪ್ಯಾಕೆಟ್ ತೊಗೋಬೇಕು, ಬಳಸಿರೋ ತೊಗೋಬೇಡಿ. ಆ ಅರಿಶಿಣವನ್ನು ತೊಗೊಂಡು ಸ್ವಲ್ಪ ನೀರು ಹಾಕಿ ಒಂದು ಉಂಡೆ ಆಕಾರಕ್ಕೆ ಮಾಡಿಬಿಟ್ಟು ಅದಕ್ಕೇ ನಾವು ಅರಿಶಿಣ ಕುಂಕುಮ ಇಟ್ಟು ಗಣಪತಿ ಅಂತ ಹೇಳಿ ಪೂಜಿಸಬಹುದು. ಒಂದು ಬಾರಿ ನಾವು ಈ ರೀತಿ ಗಣಪತಿಯನ್ನು ಮಾಡಿಕೊಂಡ್ರೆ ಅದನ್ನು 11 ದಿವಸಗಳ ಕಾಲ ಪೂಜೆ ಮಾಡಬಹುದು. ಅದಾದ ಮೇಲೆ ಒಂದು ಲೋಟ ನೀರಿನಲ್ಲಿ ಅದನ್ನು ಕಲಿಸ್ಬಿಟ್ಟು ಬೇರೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಹಾಕೋಕ್ಕೆ ಹೋಗಬೇಡಿ. ಇದಾದ ಮೇಲೆ 11 ರೂಪಾಯಿ ದಕ್ಷಿಣೆ ಇಟ್ಟು ಎಲೆ ಅಡಿಕೆಯನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ನಿಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಬೇಡ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ರಾಯರ ಈ ವ್ರತ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಮನೆ ದೇವರಲ್ಲೂ ಪ್ರಾರ್ಥನೆ ಮಾಡಿ ಅದಕ್ಕೆ ನಿಮ್ಮ ಅನುಗ್ರಹವೂ ಸಹ ಬೇಕು ಅಂತ ಹೇಳಿ ಕೇಳ್ಕೊಳ್ಳೋ ಅಂತಹದ್ದು. ಇನ್ನು ರಾಯರ ಪೂಜೆಯ ವಿಚಾರಕ್ಕೆ ಬಂದರೆ ನೀವು ಇದು ವ್ರತ ಮಾಡ್ತಾ ಇರೋದ್ರಿಂದ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲ ದೇವರಿಗೂ ಸಹ ಹೂ ಏರಿಸಿರ್ತೀರ. ಶ್ರೀ ವಿಷ್ಣುವಿನ ಫೋಟೋಗೂ ಸಹ ಫೋಟೋ ಒರೆಸ್ಕೊಂಡು ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲವನ್ನೂ ಸಹ ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ. ರಾಯರಿಗೆ ತುಳಸಿ ಮತ್ತು ಹೂಗಳನ್ನು ಏರಿಸುವಂತಹದ್ದು. ನಿಮ್ಮ ಹತ್ರ ಒಂದೇ ಹೂ ಇದೆಯಾ, ಇಲ್ಲ ಪಾಟಲ್ಲಿ ಹಾಕಿರೋಂತಹ ಒಂದು ತುಳಸಿ ಕುಡಿಯನ್ನು ಕಿತ್ಕೊಂಬಂದು ಇಡ್ತೀರಾ ಸಾಕು. ರಾಯರು ಭಕ್ತಿಯನ್ನು ನೋಡ್ತಾರೆ ಹೊರತು ನೀವು ಮಾರುಗಟ್ಟಲೆ ಹೂ ಹಾಕಿದ್ದೀರಾ ಇಲ್ವಾ ಅನ್ನುವಂತಹದ್ದನ್ನು ನೋಡಲ್ಲ. ಶಕ್ತಿಯುತ ಹಾಕಿ ಅಲಂಕಾರ ಮಾಡಿ ಕಣ್ತುಂಬ ನೋಡಿ ಸಂತೋಷ. ಇಲ್ವಾ ಇವತ್ತಿನ ದಿವಸಕ್ಕೆ ಆ ಶಕ್ತಿ ಇಲ್ವಾ, ಏನಿದೆ ಅದನ್ನು ಇಟ್ಟು ಪೂಜೆ ಮಾಡಿ. ದೇವರ ಮನೆಯಲ್ಲಿ ಕೊರಗಬೇಡಿ. ಇವತ್ತು ನೀವು ಒಂದು ಹೂ ಇಟ್ಟರೆ ಖಂಡಿತ ರಾಯರು ಮುಂದೆ ನಿಮಗೆ ನಿಮ್ಮ ಮನಸ್ಸಿಗೆ ಹೇಗೆ ಅಲಂಕಾರ ಮಾಡಬೇಕು ಅನ್ನುವಂತಹ ಇಚ್ಛೆ ಇರುತ್ತೋ ಅದೇ ರೀತಿ ಅಲಂಕಾರ ಮಾಡುವಂತಹ ಶಕ್ತಿಯನ್ನು ರಾಯರು ಕೊಡ್ತಾರೆ. ಯೋಚನೆ ಬೇಡ. ಇನ್ನು ನೀವು ವ್ರತವನ್ನು ಮಾಡ್ತಾ ಇರೋದ್ರಿಂದ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಒಂದು ಎಲೆ ತುಳಸಿ ಮತ್ತು ಒಂದು ಹೂವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರು ಇದ್ದಾರೆ ಅವರ ಹೆಸರೆಲ್ಲವನ್ನೂ ಸಹ ಹೇಳಿಕೊಂಡು, ಅಂದರೆ ಮನೆಯಲ್ಲಿ ಮೊದಲು ದೊಡ್ಡವರ ಹೆಸರುಗಳನ್ನು ಹೇಳಿ ಆಮೇಲೆ ಮಿಕ್ಕಂತಹ ಸದಸ್ಯರ ಹೆಸರುಗಳನ್ನು ಹೇಳಿ ಅವರ ಕಷ್ಟಗಳೇನಿದೆ ಅಥವಾ ಅವರಿಗೆ ಏನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕಾಗಿದ್ದರೆ ಇದನ್ನು ನೋಡಿ ಸಾವಧಾನವಾಗಿ ಮಾಡ್ಕೋಬೇಕು. ಸಂಕಲ್ಪ ಅನ್ನುವಂತಹದ್ದನ್ನು ಆ ಥರ ಮಾಡ್ಕೋಬೇಡಿ. ಎಲ್ಲವನ್ನು ಸರಿಯಾಗಿ ಹೇಳಿಕೊಂಡು ಕೇಳಿಕೊಂಡು ಇದರಲ್ಲಿ ಏನು ಮಾಡಬೇಕು, ಅರ್ಧವನ್ನು ನಿಮ್ಮ ಮನೆ ದೇವರ ಫೋಟೋ ಹತ್ರ ಹಾಕಿದ್ರೆ ಇನ್ನರ್ಧವನ್ನು ರಾಯರ ಫೋಟೋ ಹತ್ತಿರ ಹಾಕಬೇಕಾಗತ್ತೆ. ನೀವು ಕೈಯಲ್ಲಿ ಏನು ಹಿಡ್ಕೊಂಡಿರ್ತೀರಲ್ವ ಅಕ್ಷತೆಯನ್ನು ಮತ್ತು ಹೂವನ್ನು. ಮುಂದೆ ಇನ್ನು ನೀವು ದೇವರ ಮನೆಯಲ್ಲಿ 2 ದೀಪ ಹಚ್ಕೋಬೇಕು. ರಾಯರ ಮುಂದೆ 2 ದೀಪವನ್ನು ಹಚ್ಕೋಬೇಕು. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಮುಂದೆ 1 ಮಣ್ಣಿನ ದೀಪವನ್ನು ನೀವು ಸಿದ್ಧ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಕನ್ಫ್ಯೂಷನ್ ಮಾಡ್ಕೋತೀರಾ ಈ ವಿಚಾರದಲ್ಲಿ. ದೇವರ ಮನೆಯಲ್ಲಿ ನೀವು ಪ್ರತಿನಿತ್ಯ ಏನು ಹಚ್ಚುತ್ತೀರೋ ಆ 2 ದೀಪ, ರಾಯರ ಮುಂದೆ 2 ಸಪ್ರೇಟ್ ದೀಪ. ಇದಾದ ಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋ ಮುಂದೆ 1 ಮಣ್ಣಿನ ದೀಪವನ್ನು ಸಿದ್ಧ ಮಾಡಿಟ್ಕೊಳ್ಳಿ. ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ತುಳಸಿ ಪೂಜೆ ಮಾಡ್ಕೊಂಡು ಬಂದು ಒಳಗಡೆ ಇನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿರುವಂತಹ ದೀಪವನ್ನು ಹಚ್ಚಿ ಇದೇ ಪ್ರೊಸೀಜರೇ ಇರಬೇಕು. ದೇವರ ಮನೆಯ ದೀಪವನ್ನು ಮೊದಲು ಹಚ್ಕೋಬೇಕು. ಇದಾದ ಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಇಟ್ಕೊಳ್ಳುವಂತಹ ಮಣ್ಣಿನ ದೀಪವನ್ನು ಹಚ್ಚಿ ಇದಾದ ಮೇಲೆ ರಾಯರ ಮುಂದೆ ಇರುವಂತಹ ದೀಪವನ್ನು ನಾವು ಹಚ್ಕೊಳ್ಳೋವಂತಹದ್ದು. ಇದೆಲ್ಲ ಆಗುತ್ತೆ. ಧೂಪವನ್ನು ನೀವು ತೋರಿಸ್ಬಿಟ್ಟು ರಾಯರಿಗೆ ಇಲ್ಲಿಂದ, ಅಂದರೆ ಈಗೇನು ನಾನು ಗುರುವಾರ ಹೇಳ್ತಾ ಇದ್ದೀನಲ್ವ, ಆ ಗುರುವಾರದಿಂದ ಹಿಡಿದು ಆರಾಧನೆಯವರೆಗೆ ಪ್ರತಿ ಗುರುವಾರವೂ ಸಹ 5 ಮಣ್ಣಿನ ದೀಪದ ಆರಾಧನೆಯನ್ನು ಮಾಡಿ. 5 ಮಣ್ಣಿನ ದೀಪದ ಆರಾಧನೆ, ಹೊಸ ಮಣ್ಣಿನ ದೀಪಗಳನ್ನು ತಗೊಂಡು ಬರಬೇಕು. ಒಂದು ತಟ್ಟೆಯಲ್ಲಿ ಸ್ವಲ್ಪ ಮೊದಲು ಅಕ್ಷತೆ, ಹೂವು, ಅರಿಶಿಣ, ಕುಂಕುಮ ಹಾಕಿ ಪ್ರತಿಯೊಂದು ದೀಪಕ್ಕೂ ಕುಂಕುಮ ಇಟ್ಟು ಸ್ವಲ್ಪ ತುಪ್ಪ ಹಾಕಿ 2 ಹೂಬತ್ತಿಗಳನ್ನು ಹಾಕಿ 5 ಮಣ್ಣಿನ ದೀಪವನ್ನು ಹಚ್ಕೊಳ್ಳುವಂತಹದ್ದು. ಇದು ಹಚ್ಚೋದಕ್ಕಿಂತ ಮುಂಚೆನೂ ಸ್ವಲ್ಪ ಅಕ್ಷತೆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಇಷ್ಟಾರ್ಥಕ್ಕಾಗಿ ರಾಯರನ್ನು ಬೇಡಿಕೊಂಡು ಆಮೇಲೆ ಈ 5 ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳಿ.
ಮತ್ತು ಈ ಸಮಯದಲ್ಲಿ ಯಾರೆಲ್ಲ ನಮ್ಮ ಸಾಲ ನಿವಾರಣೆ ಆಗಬೇಕು ಅಂತ ಹೇಳಿ ಈ ವ್ರತ ಹಿಡಿತಾ ಇದ್ದೀರಲ್ವ, ಋಣ ಪರಿಹಾರ ಸ್ತೋತ್ರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಋಣ ಪರಿಹಾರ ಸ್ತೋತ್ರ ಅಂತ ಹೇಳಿ ಬರುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಇದು ರಾಘವೇಂದ್ರ ಸ್ವಾಮಿಗಳ ಋಣ ಪರಿಹಾರ ಸ್ತೋತ್ರ. ಬಹಳ ಶಕ್ತಿಶಾಲಿಯಾದಂತಹ ಸ್ತೋತ್ರ. ಯಾರಿಗಾದರೂ ದುಡ್ಡು ಕೊಟ್ಟು ವಾಪಸ್ ಬಂದಿಲ್ಲ ಅಂದ್ರೂ ಸಹ ಈ ಸ್ತೋತ್ರ ಹೇಳ್ಕೋಬಹುದು, ಅಥವಾ ನಾವು ಸ್ವತಃ ಸಾಲದಲ್ಲಿ ಸಿಕ್ಕೊಂಡಿದ್ರೂ ಈ ಸ್ತೋತ್ರ ಹೇಳ್ಕೋಬಹುದು. ನಾನು ಸ್ವತಃ ಈ ಸ್ತೋತ್ರ ಹೇಳಿಕೊಂಡು ನನಗೆ ಫಲ ಸಿಕ್ಕಿರುವಂಥದ್ದು. ಅಂದರೆ ಯಾರಿಗೋ ಹಣ ಕೊಟ್ಬಿಟ್ಟು ಬಹಳ ಹೆಣ್ಗಾಡಿಸಿ ನಿಷ್ಠೆಯಿಂದ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ ಮೇಲೆ ಆ ಹಣ ಬಂದಿದ್ದಂತಹದ್ದು. ಹೀಗಾಗಿ ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಈ ಸ್ತೋತ್ರವನ್ನು ಅಟ್ಲೀಸ್ಟ್ ಒಂದು 21 ಸರ್ತಿ ಆದ್ರೂ, ಇಲ್ಲ 48 ಸರ್ತಿ, ನೀವು ಎಷ್ಟು ಬಾರಿ ನಿಷ್ಠೆಯಿಂದ ಹೇಳ್ಕೊತೀರ ಅಷ್ಟು ಒಳ್ಳೆಯದು. 21 ಇಲ್ಲ 48. ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರವನ್ನು ಒಂದು 48 ಬಾರಿ ಹೇಳ್ಕೋಬೇಕು. ರಾಯರ ಅಷ್ಟೋತ್ರ ಹೇಳ್ಕೋಬೇಕು. ಇದೆಲ್ಲದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು 20 ಶ್ಲೋಕಗಳಾದರೂ ಪಾರಾಯಣ ಮಾಡ್ಕೋಬೇಕು. ಅಕ್ಷರಾಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು. ಈ ಅಕ್ಷರಾಮಾಲಿಕಾ ಸ್ತೋತ್ರದಲ್ಲಿನೂ ನಮಗೆ ಸಂಪೂರ್ಣವಾಗಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟೊಂದಿದೆ ಅನ್ನುವಂಥವರು ಇಷ್ಟಪ್ರದಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಬೋಜಭೋ ಅನ್ನುವಂತಹ ಒಂದು 2 ಸಾಲುಗಳು ಬರುತ್ತೆ. ಅದನ್ನು 21 ಸಾರ್ತಿ ಹೇಳ್ಕೊಂಡ್ರೂ ಅಕ್ಷರಮಾಲಿಕಾ ಸ್ತೋತ್ರ ಹೇಳ್ಕೊಂಡಂತಹ ಪುಣ್ಯ ನಿಮಗೆ ಬರುತ್ತೆ. ಇದಾದ ಮೇಲೆ ಅಂದರೆ ರಾಯರಿಗೆ ಸ್ತೋತ್ರ ಸೇವೆಗಳನ್ನು ಮುಗಿಸಿದ್ದಾದಮೇಲೆ ನೋಡಿ, ಬರೀ 2 ದೀಪವನ್ನು ಹಚ್ಚಿಬಿಟ್ರೆ ಅದು ವ್ರತ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಈ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹ ಮುಖಾಂತರವೇ ನಿಮ್ಮ ಕಷ್ಟ ಅನ್ನುವಂತಹದ್ದು ಕಳೆಯುವಂತಹದ್ದು. ಹೀಗಾಗಿ ಈ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹ ಸಮಯದಲ್ಲಿ ರಾಯರಲ್ಲಿ ನಿಶ್ಚಲವಾಗಿ ಮನಸ್ಸನ್ನು ನೆಟ್ಟು, ನಾವೀಗ ಏನೋ ಹೇಳಿದರೆ ಒಬ್ಬರು ಯೂಟ್ಯೂಬಲ್ಲಿ ನಾನು ಹೇಳ್ಕೋಬೇಕು ಅನ್ನೋ ರೀತಿ ಹೇಳ್ಕೋಬಾರ್ದು. ಭಕ್ತಿಯಿಂದ ನಿಷ್ಠೆಯಿಂದ ರಾಯರನ್ನೇ ನೆನೆದು ಅವರಲ್ಲೇ ಮನಸ್ಸನ್ನು ಇಟ್ಟು ಅದನ್ನು ಹೇಳ್ಕೊಳ್ಳುವಂತಹದ್ದು. ಈ ರೀತಿಯೇ ಹೇಳ್ಕೋಬೇಕು ಶ್ಲೋಕಗಳನ್ನು. ದೇವರ ಮನೆಯಲ್ಲಿ ನೀವಿರ್ತೀರ, ಮನಸ್ಸೆಲ್ಲೋ ಇರುತ್ತೆ, ಆ ರೀತಿ ಹೇಳ್ಕೊಂಡಾಗ ಖಂಡಿತ ಫಲ ಬರೋದಿಲ್ಲ. ಈ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ್ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ಇದು ಚಾತುರ್ಮಾಸವಾದ್ದರಿಂದ ರಾಯರಿಗೆ ನೈವೇದ್ಯಗಳನ್ನು ಇಡುವಾಗ ಬಹಳ ಸ್ವಲ್ಪ ಜಾಗೃತೆಯಾಗಿರಬೇಕು. ಯಾವುದಂದರೆ ಅದನ್ನು ನಾವು ಈಗ ನೈವೇದ್ಯವಾಗಿ ಇಡೋದಕ್ಕೆ ಬರೋದಿಲ್ಲ. ಈಗ ಹೆಸರುಬೇಳೆ ಪಾಯಸ ಇಡೋ ಹಾಗಿಲ್ಲ, ಹೆಸರುಬೇಳೆ ಇಡೋ ಹಾಗಿಲ್ಲ. ರಾಯರಿಗೆ ಒಂದಷ್ಟು ದಿವಸ ನಾನು ಹೇಳ್ತೀನಿ, ವಿಶೇಷ ಪೂಜೆಗಳಿದ್ದಾಗೆಲ್ಲ ಹೇಳ್ತಾ ಹೋಗ್ತೀನಿ ಇನ್ನೂ ಎಷ್ಟು ದಿವಸ ಅಂತ ಹೇಳಿ. ಬಾಳೆಹಣ್ಣು ಇಡೋ ಹಾಗಿಲ್ಲ, ಕಾಯಿ ಒಡೆಯೋ ಹಾಗಿಲ್ಲ, ತೆಂಗಿನಕಾಯಿಯನ್ನು ಪೂಜೆಗೆ ಒಡೆಯೋ ಹಾಗಿಲ್ಲ. ಮತ್ತು ಏನಿಡಬಹುದು? ಕಡಲೆಬೇಳೆ, ಹಯಗ್ರೀವ. ಹಾಗಂದ್ರೆ ಏನು ಅಂತ ಕೇಳ್ತೀರಾ? ಕಡಲೆಬೇಳೆಯನ್ನು ಪ್ರಸಾದ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ನೆನೆಸ್ಬಿಟ್ಟು ಕುಕ್ಕರಲ್ಲಿ ಒಂದು 4 ವಿಷಲ್ ಉಡಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂಚೂರು ಬೆಲ್ಲವನ್ನು ಕುಟ್ಟಿ ಹಾಕ್ಕೊಂಡು ಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಹೊಂದಿಸಿ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಅದಕ್ಕೆ ಹಾಕುವಂಥದ್ದು. ಯೂಟ್ಯೂಬಲ್ಲಿ ನೋಡಿ, ಬಹಳಷ್ಟು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಇದು ಇಡಬಹುದು, ತೊಂದರೆ ಇಲ್ಲ. ಶಾವಿಗೆ ಪಾಯಸವನ್ನು ಇಡಬಹುದು. ಮತ್ತು ನೀವು ಇಡೀ ಚಾತುರ್ಮಾಸದಲ್ಲಿ ಈ ಒಂದು ಪದಾರ್ಥಕ್ಕೆ ನಿಷೇಧ ಅನ್ನುವಂತಹದ್ದು 4 ತಿಂಗಳು ಬರಲ್ಲ. ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ಕರೆಯನ್ನು ಪ್ರತಿನಿತ್ಯ ನೀವು ರಾಯರಿಗೆ ನೈವೇದ್ಯವಾಗಿ ಇಟ್ಟರೂ ಸಹ ತೊಂದರೆ ಇಲ್ಲ. ಮತ್ತು ರಾಯರಿಗೆ ಮಾವಿನ ಹಣ್ಣನ್ನು ಸಮರ್ಪಣೆ ಮಾಡಿ. ಈ ಮಾಸದಲ್ಲಿ ಬಹಳ ಶ್ರೇಷ್ಠ. ಅದರಲ್ಲಿ ರಾಯರಿಗೆ ಸ್ವಲ್ಪ ಮಾವಿನ ಹಣ್ಣಿನ ಸೀಕರಣೆ ಅಂತಂದ್ರೂ ಬಹಳ ಇಷ್ಟ. ಮಾವಿನ ಹಣ್ಣಿನ ತಿರುಳನ್ನೆಲ್ಲ ಒಂದು ಸ್ಪೂನ್ನಲ್ಲಿ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿಯನ್ನು ಸೇರಿಸ್ಬಿಟ್ಟು ರಾಯರಿಗೆ ನೈವೇದ್ಯವನ್ನು ಮಾಡುವಂತಹದ್ದು. ಆಮೇಲೆ ಮಿಕ್ಸಿನಲ್ಲಿ ರುಬ್ಬಿಡಬಾರ್ದು. ಅದನ್ನೆಲ್ಲ ನಾವು ತಿರುಳು ತೆಗಿತೀವಲ್ಲ, ಮಿಕ್ಸಿನಲ್ಲಿ ರುಬ್ಬಿಡಬೇಡಿ. ಒಂದು ಸ್ಪೂನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ಮಹಾಮಂಗಳಾರತಿ ಮಾಡಿ. ಅಲ್ಲಿಗೆ ಪೂಜೆ ಸಮಾಪ್ತಿಯಾಗುತ್ತೆ. ಇದೆಲ್ಲ ಮಹಾಮಂಗಳಾರತಿ ಆದಮೇಲೆ ಬಲಗೈಯಲ್ಲಿ ಸ್ವಲ್ಪ ಒಂದು ಹೂವನ್ನು ಇಟ್ಕೊಂಡು 3 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ರಾಯರ ಪಾದದ ಬಳಿಗೆ ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಒಂದಷ್ಟು ನಿಯಮಗಳು ಫಾಲೋ ಮಾಡಬೇಕು. ಈ ವ್ರತವನ್ನು ಹಿಡಿದ ಮೇಲೆ ಗುರುವಾರ ಮಾತ್ರ ಗಂಡ ಹೆಂಡತಿ ಸೇರ್ಲಿಕ್ಕೆ ಹೋಗಬೇಡಿ. ಹೊರಗಡೆ ಅವತ್ತಿನ ದಿವಸ ಹೋಟೆಲ್ಗಳಲ್ಲೆಲ್ಲ ಊಟ ಮಾಡುವಂತಹದ್ದು ಬೇಡ. ಅವರಿವ್ರ ಮನೆಯಲ್ಲಿ ಏನಾದರೂ ಅಂದರೆ ಅಕ್ಕಪಕ್ಕದ ಮನೆಯವರೇನಾದರೂ ಕೊಟ್ಟರೆ ಆ ಆಹಾರವನ್ನು ಸ್ವೀಕಾರ ಗುರುವಾರ ಮಾಡಬೇಡಿ. ಮತ್ತು
ಈ ವ್ರತ ಮಾಡ್ತಾ ಇರ್ತೀರ ಗುರುವಾರ, ಅಲ್ಲಿ ಇಲ್ಲಿ ಮನೆ ಮುಂದೆ ಕೂತ್ಕೊಂಡು ಇಲ್ಲ ಮನೆಯಲ್ಲಿ ಒಂದಷ್ಟು ಹೆಂಗಸರನ್ನ ಸೇರಿಸ್ಕೊಂಡು ಹರಟೆ ಹೊಡೆಯುವಂತಹದ್ದು, ಅವರಿವರ ಮನೆಯ ವಿಚಾರಗಳನ್ನು ಖಂಡಿತವಾಗಿ ಮಾತಾಡುವಂತಹದ್ದನ್ನು ರಾಯರು ಒಪ್ಪಲ್ಲ. ನಾವು ಅದನ್ನು ಮಾಡಬಾರ್ದು ಗುರುವಾರ. ಮಕ್ಕಳಿಗೆ ಕೆಟ್ಟ ಮಾತುಗಳನ್ನ ಬೈಯುವಂತಹದ್ದು, ಹೊಡೆಯುವಂತಹದ್ದು ಮಾಡಬೇಡಿ. ಮಧ್ಯಾಹ್ನ ನಿದ್ದೆ ಮಾಡಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ನೈಟಿ ಹಾಕ್ಕೊಂಡು ಚೂಡಿದಾರ ಹಾಕ್ಕೊಂಡು ಪೂಜೆ ಮಾಡಬೇಡಿ. ಮದುವೆ ಆಗಿರುವಂತಹವರು ದಯಮಾಡಿ ಸೀರೆ ಉಟ್ಕೊಂಡು ನಿಮ್ಗೆ ಕನ್ವಿನಿಯೆಂಟ್ ಇಲ್ಲ ಅಂತಂದಮೇಲೆ ಪೂಜೆ ಆದಮೇಲೆ ತೆಗೆದು ನಿಮ್ಗೆ ಏನು ಬೇಕೋ ಆ ಕಂಫರ್ಟ್ ಆಗಿರುವಂಥದ್ದು ಹಾಕ್ಕೊಳ್ಳಿ. ಅಟ್ಲೀಸ್ಟ್ ಪೂಜೆ ಆಗೋ ತನಕನಾದರೂ ಸೀರೆ ಉಟ್ಕೊಂಡು ಪೂಜೆ ಮಾಡಿ. ರಾಯರು ಎಲ್ರಿಗೂ ಸಹ ನಿಮ್ಮ ಅಭೀಷ್ಟ ಈಡೇರಿಸಲಿ. ನಮಸ್ಕಾರ.